ನಮಸ್ಕಾರ. ನನ್ನ ಹೆಸರು ಗೋಪಾಲಕೃಷ್ಣ ಅಂತ. ನಾನೊಬ್ಬ ಟ್ರಾನ್ಸ್ಲೇಟ್ರು. ಕೆಲ ದಿನಗಳಿಂದ ನಾನು PSI ಭಾಷಾಂತರ ಪದವಿಗೆ ಸಂಬಂಧಿಸಿದಂತೆ ಭಾಷಾಂತರವನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಕಳೆದ ಒಂದು ಮೂರು ಕ್ಲಾಸಿಂದ ನಾನು ಒಂದು ಭಾಷಾಂತರಕ್ಕೆ ಮತ್ತು ಇಂಗ್ಲೀಷ್ ಒಟ್ಟಾರೆ ನೀವು ಇಂಗ್ಲೀಷ್ ಕಲಿಯೋಕ್ಕೆ ಹೆಲ್ಪ್ ಆಗೋ ರೀತಿಯಾಗಿ ಕೆಲವೊಂದು ಗ್ರಾಮರ್ ಕ್ಲಾಸನ್ನು ಮಾಡಿದ್ದೆ. ಅದರಲ್ಲಿ ಪ್ರಮುಖವಾಗಿ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸನ್ನು ಯಾವ ರೀತಿಯಾಗಿ ಮಾಡೋದನ್ನು, ಅದೇ ಪ್ರೆಸೆಂಟ್ ಟೆನ್ಸು ಪಾಸ್ಟ್ ಫ್ಯೂಚರ್ ವಾಕ್ಯಗಳನ್ನು ಯಾವ ರೀತಿಯಾಗಿ ಭಾಷಾಂತರ ಮಾಡೋದನ್ನು ಕಳೆದ ಒಂದು 3 ಕ್ಲಾಸ್ನ ತೋರಿಸಿದ್ದೀನಿ. ಜಸ್ಟ್ ಅಲ್ಲೊಂದು ಏನು ಮಾಡಿದಪ್ಪ ಅಂತಂದರೆ, ನಾನು ಒಂದು ವಾಕ್ಯನ ಮಾತ್ರ ಉದಾಹರಣೆ ತಗೊಂಡು ಎಲ್ಲ ಟೆನ್ಸನ್ನು ನಾನು ಮಾಡ್ಕೊಂಡಿದ್ದೆ. ಪ್ರೆಸೆಂಟ್ ಟೆನ್ಸು ಪಾಸ್ಟ್ ಫ್ಯೂಚರ್ 3 ಟೆನ್ಸನ್ನು ನಾನು ಮಾಡ್ಕೊಂಡ್ಬಂದಿದ್ದೆ. ಆದರೆ ಇವತ್ತು ನಾನು ಏನು ಮಾಡ್ತಿದ್ದೀಯಪ್ಪ ಅಂತಂದರೆ, ಈ ಎಲ್ಲ ಅಂದರೆ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ನ ಎಲ್ಲ ಟೆನ್ಸ್ ಸಂಬಂಧಪಟ್ಟಂಥ ವಾಕ್ಯಗಳನ್ನು ತೆಗೆದುಕೊಂಡು ಎಲ್ಲ ವಾಕ್ಯಗಳನ್ನು ಮಿಕ್ಸ್ ಮಾಡಿಕೊಂಡು ಆ ವಾಕ್ಯಗಳು ಯಾವ ಟೆನ್ಸ್ ಬರ್ತವೆ ಮತ್ತು ಯಾವ ವಾಯ್ಸ್ ಬರ್ತವೆ ಅಂತ ಕಂಡುಹಿಡ್ಕೊಂಡು ಆಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸ್ಗೆ, ಪ್ಯಾಸಿವ್ ವಾಯ್ಸಿಂದ ಆಕ್ಟಿವ್ ವಾಯ್ಸ್ಗೆ ಯಾವ ರೀತಿಯಾಗಿ ಬದಲಾವಣೆ ಮಾಡೋಕ್ಕೂ ಮತ್ತು ಯಾವ ರೀತಿಯಾಗಿ ಭಾಷಾಂತರ ಮಾಡೋಕ್ಕೂ ನಮಗೆ ಈ ಕ್ಲಾಸಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಈಗ ನಮ್ಮ ಮೊದಲಿಗೆ ಒಂದು ವಾಕ್ಯನ ಬರ್ಕೊಂಡಿದ್ದೀನಿ. ವಾಕ್ಯ ಏನಿದೆಯಪ್ಪ ಅಂತಂದರೆ, ವಿ ಪ್ರಾಹಿಬಿಟ್ ಸ್ಮೋಕಿಂಗ್ ಅಂತ ಇದೆ. ಫಸ್ಟ್ ಏನು ಮಾಡೋಕ್ಕಪ್ಪ ಅಂತಂದರೆ, ಆಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ಮಾಡೋಕ್ಕಂದರೆ ಫಸ್ಟ್ ಆ ವಾಕ್ಯದಲ್ಲಿರ್ತಕ್ಕಂಥ ಕ್ರಿಯಾಪದವನ್ನು ಗೊತ್ತು ಮಾಡೋಕ್ಕಾಗುತ್ತೆ. ಈ ವಾಕ್ಯದಲ್ಲಿ ಕ್ರಿಯಾಪದ ಬಂದು ಪ್ರಾಹಿಬಿಟ್ ಅನ್ನೋ ಕ್ರಿಯಾಪದ ಆಗುತ್ತೆ. ಈ ಪ್ರಾಹಿಬಿಟ್ ಅನ್ನೋ ಕ್ರಿಯಾಪದ ಈ ರೀತಿ ಕ್ರಿಯಾಪದ ಗುರ್ತು ಮಾಡ್ಕೊಂಡಾದ್ಮೇಲೆ ಆ ವಾಕ್ಯ ಈ ಪ್ರಾಹಿಬಿಟ್ ಅಂತ ಇದೆ. ಪ್ರಾಹಿಬಿಟ್ಟು ಕ್ರಿಯಾಪದ ಯಾವ ರೂಪದಲ್ಲಿ ಅಂತ ತಿಳ್ಕೊಬೇಕಾಗುತ್ತೆ. ಅಂದರೆ ಈ ಯಾವುದು V1 ರೂಪನ, V2 ರೂಪನ, V3 ರೂಪನ, V4 ರೂಪನ ತಿಳ್ಕೊಬೇಕಾಗುತ್ತೆ. ಈ ವಾಕ್ಯ ಬಂದು ಪ್ರಾಹಿಬಿಟ್ ಅನ್ನೋ ಈ ಕ್ರಿಯಾಪದ ಬಂದು V1 ರೂಪದಲ್ಲಿದೆ. ಅಂದರೆ V1 ರೂಪದಲ್ಲಿದೆ. ಅಂದರೆ ಪ್ರಾಹಿಬಿಟ್ ಅನ್ನೋ V1 ಆಯ್ತು. ಈಗ ಪ್ರಾಹಿಬಿಟ್ ಅನ್ನೋ V1 ರೂಪ ಆಗುತ್ತೆ. ಪ್ರಾಹಿಬಿಟ್ ಅನ್ನೋ V1 ರೂಪ ಆಗುತ್ತೆ. ಇದು V1. ಇವು V2 ರೂಪ ಏನಾಗುತ್ತೆ ಅಂದರೆ ಪ್ರಾಹಿಬಿಟೆಡ್. ಇದು V2. V3 ಏನಾಗುತ್ತಪ್ಪ ಅಂದರೆ ಪ್ರಾಹಿಬಿಟೆಡ್. V4 ಏನಾಗುತ್ತೆ ಅಂದರೆ ಪ್ರಾಹಿಬಿಟಿಂಗ್ ಅಂತ ಆಗುತ್ತೆ. ನಮಗೆ ಯಾವುದೇ ಒಂದು ಕ್ರಿಯಾಪದ ಕೊಟ್ಟರೆ ಆ 4 ಕ್ರಿಯಾಪದದ 4 ರೂಪ ಪರಿಚಯ ಇರಬೇಕು. ಅಂದರೆ ಯಾವುದು ನಮಗೆ ಹೋಗ್ತಾ ಹೋಗ್ತಾ ಬಯಾಟ್ ಮಾಡೋಕ್ಕಂತ ಅವಶ್ಯಕತೆ ಇಲ್ಲ. ಅದು ಹೋಗ್ತಾ ಹೋಗ್ತಾ ನಮ್ಗೆ ಪರಿಚಯ ಬಳಸ್ತಾ ನಮಗೆ ತಾನೇ ಗೊತ್ತಾಗುತ್ತೆ. ಈಗ ಇಲ್ಲಿ ಈ ಸೆಂಟೆನ್ಸಲ್ಲಿ V1 ಕ್ರಿಯಾಪದವನ್ನು ಬಳಸಿದ್ದೀವಿ. V1 ಕ್ರಿಯಾಪದವನ್ನು ಸಿಂಪಲ್ ಪ್ರೆಸೆಂಟು ಮತ್ತು ಸಿಂಪಲ್ ಫ್ಯೂಚರ್ ಟೆನ್ಸ್ ಬಳಸ್ತೀವಿ. ಸಿಂಪಲ್ ಪ್ರೆಸೆಂಟು ಮತ್ತು ಸಿಂಪಲ್ ಫ್ಯೂಚರ್ ಟೆನ್ಸ್ ಮಾತ್ರ ಬಳಸ್ತೀವಿ. ಇದು ಯಾವುದೇ ಕಾರಣಕ್ಕೂ ಈ ಕ್ರಿಯಾಪದಗಳ ರೂಪಗಳನ್ನು V1, V2, V3, V4 ರೂಪಗಳನ್ನು ನಾವು ಯಾವುದೇ ಕಾರಣಕ್ಕೂ ಇವನ್ನೇ ನಾವು ಟೆನ್ಸ್ ಅಂತ ತಿಳ್ಕೊಬಾರ್ದು. ಈ ಪ್ರೆಸೆಂಟು ಪಾಸ್ಟ್ ಫ್ಯೂಚರ್ ಟೆನ್ಸ್ ಅಂತ ನಾವು ತಿಳ್ಕೊಳಂಗಿಲ್ಲ. ಈ V1 ರೂಪನ ಎಲ್ಲಿ ಬಳಸಬೇಕು, V2 ರೂಪ ಎಲ್ಲಿ ಬಳಸಬೇಕು, V3 ರೂಪ ಎಲ್ಲಿ ಬಳಸಬೇಕು, V4 ರೂಪನ ಎಲ್ಲಿ ಬಳಸಬೇಕು ನಮಗೆ ಇಷ್ಟು ತಂದಿರಬೇಕು. ಈಗ ಇದು ಬಂದು V1 ರೂಪದಲ್ಲಿದೆ. ಈ V1 ರೂಪವನ್ನು ಸಿಂಪಲ್ ಪ್ರೆಸೆಂಟ್ ಮತ್ತು ಸಿಂಪಲ್ ಫ್ಯೂಚರ್ ಬಳಸ್ತೀವಿ. ಸಿಂಪಲ್ ಪ್ರೆಸೆಂಟ್ ರೂಲ್ಸ್ ಏನಾಗುತ್ತಪ್ಪ ಅಂತಂದರೆ, ಸಬ್ಜೆಕ್ಟು V1 ಆಬ್ಜೆಕ್ಟ್ ಅಂತ ಆಗುತ್ತೆ. ಸಬ್ಜೆಕ್ಟು V1 ಆಬ್ಜೆಕ್ಟ್ ಅಂತ ಆಗುತ್ತೆ. ನಿಮಗೆ ಪ್ರೆಸೆಂಟ್ ಟೆನ್ಸು ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ಕ್ಲಾಸ್ ಆದಮೇಲೆ ನಿಮ್ಗೊಂದು ನಿಯಮಗಳು ಬರ್ಸಿದ್ದೀನಿ. ಅಲ್ಲೋ ನೀವು ಬರ್ಕೊಂಡಿದ್ರೆ ಆ ನಿಯಮಗಳನ್ನು ಚೆಕ್ ಮಾಡ್ಕೊಳ್ಳಿ. ಸಬ್ಜೆಕ್ಟು V1 ಆಬ್ಜೆಕ್ಟ್ ಇರುತ್ತೆ. ಇದು ಆಕ್ಟಿವ್ ವಾಯ್ಸ್ ರೂಪ. ಇದು ಸಿಂಪಲ್ ಪ್ರೆಸೆಂಟು ಆಕ್ಟಿವ್ ವಾಯ್ಸ್ ರೂಪ. ಇದು ಸಿಂಪಲ್ ಪ್ರೆಸೆಂಟು ಆಕ್ಟಿವ್ ವಾಯ್ಸ್ ರೂಪ. ಇದು ಆಯ್ತಲ್ಲ, ಸಿಂಪಲ್ ಪ್ರೆಸೆಂಟು ಆಕ್ಟಿವ್ ವಾಯ್ಸ್ ರೂಪ. ಇದ್ರ ಆಕ್ಟಿವ್ ವಾಯ್ಸ್ ರೂಪ. ಅದೇ ರೀತಿ ಅಕಸ್ಮಾತ್ ಏನಾರ ಇದು V1 ಸಿಂಪಲ್ ಪ್ರೆಸೆಂಟ್ ಬಳಸ್ತೀವಿ. ಸಿಂಪಲ್ ಪ್ರೆಸೆಂಟು ಸಿಂಪಲ್ ಫ್ಯೂಚರ್ ಟೆನ್ಸು ಆಕ್ಟಿವ್ ವಾಯ್ಸ್ ನಿಯಮ ಏನಾಗುತ್ತಪ್ಪ ಅಂದರೆ, ಸಬ್ಜೆಕ್ಟು ವಿಲ್ಲು V1 ಆಬ್ಜೆಕ್ಟ್ ಅಂತ ಆಗೋದು. ಅಂದರೆ ನೋಡಿ, ಇಲ್ಲಿ ಸಬ್ಜೆಕ್ಟ್ ಇದೆ. ಸಬ್ಜೆಕ್ಟು ಇದು V1 ಅಂದರೆ ಕ್ರಿಯಾಪದದ V1 ರೂಪವನ್ನು ಇಲ್ಲಿ ಬಳಸ್ತೀವಿ. V1 ಇದು ಆಬ್ಜೆಕ್ಟು. ಸ್ಮೋಕಿಂಗ್ ಅನ್ನೋದು ಆಬ್ಜೆಕ್ಟ್ ಅಂತ ಆಯಿತು. ಅಕಸ್ಮಾತ್ ಏನಾರ ಈ ಸಿಂಪಲ್ ಫ್ಯೂಚರ್ ಟೆನ್ಸ್ ಬಂದಿದ್ದರೆ, ಸಿಂಪಲ್ ಫ್ಯೂಚರ್ ಟೆನ್ಸ್ ಆಗಿದ್ದರೆ, ಸಿಂಪಲ್ ಫ್ಯೂಚರ್ ಟೆನ್ಸ್ ನಿಯಮ ಏನಿದೆಪ್ಪ ಅಂದರೆ, ಇಲ್ಲಿ ವಿಲ್ ಅಂತ ವಿ ವಿಲ್ ಪ್ರಾಹಿಬಿಟ್ ಅಂತ ಆಗ್ಬಿಡೋದು. ಅದೇ ಈ ವಾಕಿಂಗ್ ವಿಲ್ ಅಂತ ಸೇರಿಸ್ಬಿಟ್ಟಿದ್ರೆ ವಿ ವಿಲ್ ಪ್ರಾಹಿಬಿಟ್ ಅಂತ ವಿಲ್ ಸೇರಿಸ್ಬಿಟ್ಟಿದ್ರಲ್ಲಿ ಇದು ಫ್ಯೂಚರ್ ಟೆನ್ಸ್, ಸಿಂಪಲ್ ಫ್ಯೂಚರ್ ಟೆನ್ಸ್ ಆಗೋದು. ಈಗ ವಿಲ್ ಇಲ್ಲದೇ ಇರೋ ಕಾರಣ ಇದು ಸಿಂಪಲ್ ಪ್ರೆಸೆಂಟ್ ಆಗಿದೆ. ಈ ವಾಕ್ಯ ಸಿಂಪಲ್ ಪ್ರೆಸೆಂಟ್ ಇದೆ. ಅಂದರೆ ಈ ವಾಕ್ಯ ಸಿಂಪಲ್ ಪ್ರೆಸೆಂಟ್ ಇದೆ ಗೊತ್ತಾಗ್ತದೆ. ಅಂದರೆ V1 ರೂಪ, ಯಾವುದೇ ಕ್ರಿಯಾಪದದ V1 ರೂಪವನ್ನು ಸಿಂಪಲ್ ಪ್ರೆಸೆಂಟು ಮತ್ತು ಸಿಂಪಲ್ ಫ್ಯೂಚರ್ ಟೆನ್ಸಲ್ಲಿ ಬಳಸ್ತೀವಿ. ಅಂದರೆ ಈ ವಾಕ್ಯ ನಮಗೆ ಸಿಂಪಲ್ ಪ್ರೆಸೆಂಟ್ ಇದೆ ಗೊತ್ತಾಯಿತು. ಈ ಸಿಂಪಲ್ ಪ್ರೆಸೆಂಟ್ ಇರೋ ವಾಕ್ಯವನ್ನು ನಾವು ಪ್ಯಾಸಿವ್ ವಾಯ್ಸ್ ಮಾಡೋಕ್ಕಾಗುತ್ತೆ. ಫಸ್ಟ್ ಏನು ಮಾಡ್ಕೊಬ ಅಂದರೆ, ಈ ವಾಕ್ಯನ ಫಸ್ಟ್ ಕನ್ನಡದಲ್ಲಿ ಬರ್ಕೊಳ್ಳೋಣ. ಇಲ್ಲಿ ಏನಾಗುತ್ತೆ ಮೀನಿಂಗ್ ಕನ್ನಡ ಬರ್ಕೊಂಡು ಏನಾಗುತ್ತೆ ಅಂತಂದರೆ, ಈಗ ಹೊಲ್ಸಾಗಿದ್ದೀನಿ ಜಸ್ಟ್ ನೋಡ್ಕೊಂಡು ಬರ್ಕೊಂಡಿದ್ದೀನಿ. ಈ ವಾಕ್ಯವನ್ನು ಕನ್ನಡ ಬರ್ಕೊಂಡ್ರೆ ಏನಾಗುತ್ತೆ ಅಂದರೆ, ವಿ ಪ್ರಾಹಿಬಿಟ್ ಸ್ಮೋಕಿಂಗ್ ಅಂದರೆ ನಾವು
ಧೂಮಪಾನವನ್ನು ನಿಷೇಧಿಸುತ್ತೇವೆ ಅಂದರೆ ಇಂಥ ಕ್ರಿಯೆಯನ್ನು ನಾವು ಮಾಡ್ತೀವಿ ಜಸ್ಟ್ ಇಂಥ ಕ್ರಿಯೆಯನ್ನು ಮಾಡ್ತೀವಿ ಅಂತಂದರೆ ಇಲ್ಲಿ ಯಾವುದೇ ಕ್ರಿಯೆ ನಡೆದಿಲ್ಲ, ಇಲ್ಲಿ ಇಂಥ ಕ್ರಿಯೆ ಮಾಡ್ತೀವಿ, ಜಸ್ಟ್ ಒಂದು ಸೆಂಟೆನ್ಸ್ ಅಂದರೆ ಒಂದು ಸ್ಟೇಟ್ಮೆಂಟ್ ಅಷ್ಟೇ. ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಯಾವಾಗಲೂ ಕ್ರಿಯೆ ಮುಂದೆ ಆಗೋದಿಲ್ಲ, ಈಗ ಆಗಿರೋದಿಲ್ಲ. ಜಸ್ಟ್ ಏನು ಹೇಳ್ತಪ್ಪ ಅಂತಂದರೆ ಇಂಥ ಕ್ರಿಯೆನೇ ನಡೆಯುತ್ತೆ ಅಂತ ಮಾತಾಡಿ, ಇಂಥ ಕ್ರಿಯೆಯನ್ನು ಮಾಡಬೇಕು ಅಂತ ಮಾತ್ರ ಹೇಳುತ್ತೆ. ಇಲ್ಲಿ ಸಬ್ಜೆಕ್ಟ್ ಆಯಿತು, ವರ್ಬ್ ಆಯಿತು, ಅಬ್ಜೆಕ್ಟ್ ಆಯಿತು. ಸಿಂಪಲ್ ಪ್ರೆಸೆಂಟೆನ್ಸು ಇದು ಸಿಂಪಲ್ ಪ್ರೆಸೆಂಟ್ ಆಕ್ಟಿವೈಸ್ ಅಂತ ಇದೆ. ಸಿಂಪಲ್ ಪ್ರೆಸೆಂಟು ಆಕ್ಟಿವೈಸ್ ಇದೆ. ಇದನ್ನು ಸಿಂಪಲ್ ಪ್ರೆಸೆಂಟೆನ್ಸ್ ಪ್ಯಾಸಿವೈಸ್ ಮಾಡೋಕ್ಕಾಗುತ್ತೆ. ಸಿಂಪಲ್ ಪ್ರೆಸೆಂಟೆನ್ಸ್ ಪ್ಯಾಸಿವೈಸ್ ರೂಲ್ಸ್ ಏನಪ್ಪ ಅಂದರೆ ಸಿಂಪಲ್ ಪ್ರೆಸೆಂಟು ಪ್ಯಾಸಿವೈಸ್ ನಿಯಮ ಏನಪ್ಪ ಅಂದರೆ ಆಬ್ಜೆಕ್ಟು ವಿಲ್ಲು ಫ್ಯೂಚರ್ನೆಸ್ ಆಗ್ಬಿಡುತ್ತೆ. ಆಬ್ಜೆಕ್ಟು ಆ್ಯಮು, ಈಸು, ಆರು, V3 ಆಬ್ಜೆಕ್ಟು. ಆ್ಯಮು, ಈಸು, ಆರು, V3 ಆಬ್ಜೆಕ್ಟ್ ಅಂತ ಆಗುತ್ತೆ. ಈ ನಿಯಮದ ಪ್ರಕಾರ ಈ ವಾಕ್ಯ ಬರ್ತದೆ ನೋಡಿ. ಈ ನಿಯಮದ ಪ್ರಕಾರ ಈ ವಾಕ್ಯ ಬರ್ತದೆ. ಫಸ್ಟ್ ಇಲ್ಲಿ ಆಬ್ಜೆಕ್ಟ್ ಇದೆಯಲ್ವಾ, ಆಬ್ಜೆಕ್ಟ್ ಹೆಂಗೆ ಬರ್ಕೊಳ್ಳಿ. ಆಬ್ಜೆಕ್ಟ್ ಸ್ಮೋಕಿಂಗ್ ಇಲ್ಲಿ ಆ್ಯಮು, ಈಸು, ಆರು ಇದೆ. ಇಲ್ಲಿ ಇದು 3 ಸಪೋರ್ಟಿಂಗ್ ಇದೆ. ಇಲ್ಲಿ 3 ಸಪೋರ್ಟಿಂಗ್ ವರ್ಬ್ ಇದೆ. ಇಲ್ಲಿ ಈ ಸ್ಮೋಕಿಂಗ್ ಅಂತ ಇದೆಯಲ್ವ, ಸ್ಮೋಕಿಂಗ್ ಅನ್ನೋದು ಇಟ್ಟು ಬರುತ್ತೆ. ಇಟ್ಟನ್ನು ರೆಪ್ರೆಸೆಂಟ್ ಮಾಡ್ತದೆ. ಐ, ವಿ, ಯು, ಈ, ಶಿ, ಇಟ್ ದೇನಲ್ಲಿ ಸಬ್ಜೆಕ್ಟ್ಗಳಲ್ಲಿ ಇಟ್ಟನ್ನು ರೆಪ್ರೆಸೆಂಟ್ ಮಾಡೋದ್ರಿಂದ ಇದು ಸ್ಮೋಕಿಂಗು ಇಟ್ಟಾಗೋದ್ರಿಂದ ಇಟ್ ಈಸ್ ಅಂತ ಹೇಳ್ತೀವಲ್ಲ, ಅದೇ ರೀತಿಯಾಗಿ ಸ್ಮೋಕಿಂಗ್ ಈಸ್ ಅಂತ ಬರ್ಕೊಂಡು ಹೋಗುತ್ತೆ. ಸ್ಮೋಕಿಂಗ್ ಈಸ್ ಅಂತ ಆಗುತ್ತೆ. ಅಕಸ್ಮಾತ್ ಯಾವುದಾದ್ರು ಬೇರೆ ಯಾವ್ದಾದ್ರು ಸಬ್ಜೆಕ್ಟ್ ಇಲ್ಲ, ಆಬ್ಜೆಕ್ಟ್ ಬೇರೆ ಇದ್ದರೆ ಆರು ಬರೋದ್ರಿಂದ ಆರು ತಗೋಬೇಕಾಗುತ್ತೆ, ಈಸ್ ಬಂದು ಅಕಸ್ಮಾತ್ ಐ ಬಂದರೆ ಆಮ್ ತಗೋಬೇಕಾಗುತ್ತೆ. ಇಲ್ಲಿ ಆಬ್ಜೆಕ್ಟು ಸ್ಮೋಕಿಂಗ್ರಿಂದ ಈಸ್ ಅಂತ ಆಗುತ್ತೆ. ಇಲ್ಲಿ ನೆಕ್ಸ್ಟು V3 ಬಂದು V1 ಒಂದು ಪ್ರೈವೇಟ್ ಅಂತ ಇದೆ. ಈ ಕ್ರಿಯಾಪದದ V3 ರೂಪ ನಾನು ಬರೆದಿದ್ದೆ. ಈಗ ಈ ವಾಕ್ಯ ಬರೋಕ್ಕಿಂತ ಮುಂಚೆ ನಾನು ಬರೆದಿದ್ದೆ. ಪ್ರಾಯಿಬಿಟೆಡ್ V2 ರೂಪನೂ ಪ್ರೈವೇಟೆಡ್ ಆಗುತ್ತೆ, V3 ರೂಪನೂ ಪ್ರೈವೇಟ್ ಆಗುತ್ತೆ. ಸಾಮಾನ್ಯವಾಗಿ V2 ರೂಪ ಡಿಯಿಂದ ಕೊನೆಗೊಂಡ್ರೆ V3 ರೂಪನೂ ಡಿಯಿಂದಲೇ ಕೊನೆಗೊಳ್ಳುತ್ತೆ. ಇಲ್ಲಿ V3 ರೂಪನೂ ಪ್ರೈವೇಟೆಡ್ ಆಗುತ್ತೆ. ಸ್ಮೋಕಿಂಗ್ ಈಸ್ ಪ್ರಾಯಿಬಿಟೆಡ್. ಸ್ಮೋಕಿಂಗ್ ಈಸ್ ಪ್ರಾಯಿಬಿಟೆಡ್ ಬೈ ನೋಡಿ. ಈಗ ವಿ ಇದೆಯಲ್ವಾ, ಈ ವಿ ಯು ಶಿ ಇಟ್ ದೇ ಬಂದಾಗ ಇವನ್ನೆಲ್ಲ ಪ್ರನೌನ್ ಅಂತೀವಿ. ಪ್ರನೌನ್ಗಳು ಪ್ಯಾಸಿವೈಸಲ್ಲಿ ಸಬ್ಜೆಕ್ಟ್ ಆದಾಗ ಅವಾಗ ಅವು ಬೇರೆ ರೂಪನ ಪಡ್ಕೊಂತವೆ. ಈಗ ಐ ಇದ್ರೆ ಏನಾಗುತ್ತೆ ಅಂದರೆ ಮೀ ಅಂತ ಆಗುತ್ತೆ, ವಿ ಇದ್ರೆ ಅಜ್ ಅಂತ ಆಗುತ್ತೆ, ಯು ಇದ್ರೆ ಯೂನೇ ಆಗುತ್ತೆ, ಶಿ ಇದ್ರೆ ಆಗುತ್ತೆ, ಈ ಇದ್ರೆ ಇಮ್ ಆಗುತ್ತೆ, ಇಟ್ಟಿದ್ರೆ ಇಟ್ಟೇ ಆಗುತ್ತೆ, ದೇ ಇದ್ರೆ ದೆಮ್ ಆಗುತ್ತೆ. ಇಲ್ಲಿ ವಿ ಇರೋದ್ರಿಂದ ಅಜ್ ಅಂತ ಆಗುತ್ತೆ. ಅಕಸ್ಮಾತ್ ಏನಾದರೂ ಇಲ್ಲಿ ಈ ಸರ್ವನಾಮ ಬದಲಾಗಿ ಗೌರ್ಮೆಂಟ್ ಅಂತ ತಿಳ್ಕೊಳ್ಳಿ. ಗೌರ್ಮೆಂಟ್ ಪ್ರಾಯಿಬಿಟ್ ಸ್ಮೋಕಿಂಗ್ ಅಂತ ಇದ್ದಿದ್ದು. ಇಲ್ಲಿ ಗೌರ್ಮೆಂಟ್ ಪ್ರಾಯಿಬಿಟ್ ಸ್ಮೋಕಿಂಗ್ ಅಂತ ಇದ್ದರೆ ಇಲ್ಲಿ ಗೌರ್ಮೆಂಟೇ ಬರೋದು, ಏನು ಚೇಂಜ್ ಆಗ್ತಿರೋದು. ಯಾಕೆಂದರೆ ನೇರವಾಗಿ ನೋವೇ ಇರೋದ್ರಿಂದ. ಈಗ ಅಕಸ್ಮಾತ್ ಈ ರೀತಿಯಾಗಿ ಐ, ವಿ, ಯು, ಈ, ಶಿ, ಇಟ್ ಪ್ರನೌನ್ಗಳು ಬಂದರೆ ಈ ರೀತಿ ಬದಲಾವಣೆ ಆಗ್ತವೆ. ಐ ಇದ್ರೆ ಮೀ ಆಗುತ್ತೆ, ವಿ ಇದ್ರೆ ಅಜ್ ಆಗುತ್ತೆ, ಯು ಆಗುತ್ತೆ, ಇಟ್ಟಿದ್ರೆ ಇಟ್ಟಾಗುತ್ತೆ, ಈ ಶಿ ಇದ್ರೆ ಆಗುತ್ತೆ, ದೇ ಇದ್ರೆ ದೆಮ್ ಆಗುತ್ತೆ. ಈ ರೀತಿ ಆಗುತ್ತೆ ನೋಡಿ. ಈಗ ವಿ ಪ್ರೈವೇಟ್ ಸ್ಮೋಕಿಂಗ್ ಅಂತ ಆಯ್ತು. ಈಗ ನೋಡಿ, ಸ್ಮೋಕಿಂಗ್ ಈಸ್ ಪ್ರೈವೇಟೆಡ್ ಬೈ ಅಸ್ ಅಂದರೆ ಧೂಮಪಾನವನ್ನು ನಮ್ಮಿಂದ ಬೈ ಅದಾದರೆ ನಮ್ಮಿಂದ ನಿಷೇಧಿಸಲಾಗುತ್ತದೆ. ಧೂಮಪಾನವನ್ನು ನಮ್ಮಿಂದ ನಿಷೇಧಿಸಲಾಗುತ್ತದೆ ಅಂದರೆ ಈ ರೀತಿಯಾಗಿ ಪ್ಯಾಸಿವೈಸ್ನ ಮಾಡೋಕ್ಕಾಗುತ್ತೆ. ಸಾಬ್ಜೆಕ್ಟ್ ಇದು ಆಬ್ಜೆಕ್ಟು, ಇದು ಸಪೋರ್ಟಿಂಗ್ ವರ್ಬು. ಯಾಕಂದರೆ ಇಟ್ಟಿ ಬರೋದ್ರಿಂದ ಈಸ್ ಆಗಿದೆ, ಈಸ್ ಪ್ರೈವೇಟೆಡು. V3 ಫಾರ್ಮು, ಈ ಸಪೋರ್ಟಿಂಗ್ ವರ್ಬು. ಈ ರೂಲ್ಸ್ ಪ್ರಕಾರ ನೋಡಿ, ಇದೊಂದು ತಪ್ಪು ಬರ್ದಿದೆ. ಈ ರೂಲ್ಸ್ ಬೈ ಪ್ಲಸ್ ಎಸ್ ಅಂತ ಇದು, ಸಾರಿ, ಆಬ್ಜೆಕ್ಟ್ ಆ್ಯಮು, ಈಸು, ಆರು, V3 ಬೈ ಪ್ಲಸ್ ಎಸ್ ಅಂತ ಇದು ಬೈ ಅಸ್ ಅಂತ ಆಗುತ್ತೆ. ಇದು ಸ್ವಲ್ಪ ನೋಡಿ ಕರೆಕ್ಷನ್ ಮಾಡ್ಕೊಳ್ಳಿ. ಬೈ ಮಿಸ್ಟೇಕ್ ಬರೆದಿದೆ. ಸ್ಮೋಕಿಂಗ್ ಈಸ್ ಪ್ರೈವೇಟೆಡ್ ಬೈ ಅಸ್ ಅಂತ ಆಗುತ್ತೆ. ಇದು ಸಬ್ಜೆಕ್ಟ್ ಆಗುತ್ತೆ. ಇಲ್ಲಿ ಈ ವಾಕ್ಯದಲ್ಲೂ ಕ್ರಿಯೆ ಮಾಡಿರೋದು ನಾವೇ. ಇಲ್ಲಿ
ಈ ವಾಕ್ಯನ ಕ್ರಿಯೇಟ್ ಮಾಡೋದು ಚೇಂಜ್ ಆಗಿಲ್ಲ. ನೋಡಿ, ಈಗ ನೀವೆಲ್ಲ ಒಂದು ಪಬ್ಲಿಕ್ ಪ್ಲೇಸ್ ಬರೆದಿರ್ತಾರೆ, ಇಷ್ಟೇ ಬರೀತಾರೆ, ಸ್ಮೋಕಿಂಗ್ ಈಸ್ ಪ್ರೊಹಿಬಿಟೆಡ್, ಅಂದರೆ ಸ್ಮೋಕಿಂಗನ್ನು ಧೂಮಪಾನವನ್ನು ನಿಷೇಧಿಸಲಾಗುತ್ತದೆ ಅಂದರೆ ಕ್ರಿಯೆಯನ್ನು ಸುಮ್ಮನೆ ಯಾರೋ ಮುನ್ಸಿಪಾಲಿಟಿ ಇರ್ಬೋದು, ಸರ್ಕಾರದವ್ರು ಇರ್ಬೋದು, ಪೊಲೀಸ್ನವ್ರು ಇರ್ಬೋದು, ಏನು ಮಾಡಿಸ್ಬೋದು ಅಂದರೆ ಆ ಕ್ರಿಯೆನ ನಿಷೇಧ ಮಾಡೋಂಥ ಕ್ರಿಯೆ ಅಂದರೆ, ಇಲ್ಲಾಂದರೆ ಕೋರ್ಟ್ ಇರ್ಬೋದು, ನಿಷೇಧ ಮಾಡೋದ ಕ್ರಿಯೆನ ಸಮ್ಮೋನ್ ಯಾರು ನಮ್ಗೆ 11% ನಮ್ಗೆ ಗೊತ್ತಿರ್ತಕ್ಕಂಥ ವ್ಯಕ್ತಿಯ ವಸ್ತು ಒಂದು ಸಂಸ್ಥೆ ಮಾಡ್ತಾ ಇರುತ್ತೆ. ಆವಾಗ ನಮಗೆ ಇಷ್ಟೇ ಇರುತ್ತೆ. ನೋಡಿ, ನಾವು ಧೂಮಪಾನ ನಿಷೇಧಿಸಲು ಇರಲ್ಲ, ನಾವು ಧೂಮಪಾನವನ್ನು ನಮ್ಮಿಂದ ನಿಷೇಧಿಸಲ ಅಂತ ಇರಲ್ಲ, ಧೂಮಪಾನವನ್ನು ನಿಷೇಧಿಸಲಾಗುತ್ತದೆ ಇಷ್ಟೇ ಇರುತ್ತೆ. ಧೂಮಪಾನವನ್ನು ನಿಷೇಧಿಸಲಾಗುತ್ತದೆ ಇಷ್ಟೇ ಇರುತ್ತೆ. ಆವಾಗ ಏನಂದರೆ ವಿತೌಟ್ ಸಬ್ಜೆಕ್ಟ್ ಬರುತ್ತೆ. ವಿತೌಟ್ ಸಬ್ಜೆಕ್ಟ್ ಬರ್ತಕ್ಕಂಥ ವಾಕ್ಯಗಳನ್ನು ಬರೆಯೋದಕ್ಕೋಸ್ಕರ ನಾವು ಪ್ಯಾಸಿವ್ ಸೆಂಟೆನ್ಸ್ನ ಮಾಡೋದು. ಸಬ್ಜೆಕ್ಟ್ ಇದ್ದರೆ ನೇರವಾಗಿ ಆಕ್ಟಿವ್ ಸೆಂಟೆನ್ಸ್ನ ಮಾಡ್ಬಿಡ್ತೀವಿ. ಇಲ್ಲಿ ವಿತೌಟ್ ಸಬ್ಜೆಕ್ಟ್ ಬರ್ತಕ್ಕಂಥ ವಾಕ್ಯಗಳನ್ನು ಮಾಡೋಕ್ಕೋಸ್ಕರ ನಾವೇನು ಮಾಡ್ತೀವಿ, ಪ್ಯಾಸಿವ್ ವಾಯ್ಸ್ನ ಮಾಡ್ತೀವಿ. ನಮ್ಮಿಂದ ತೆಗೆದಾಕಿ ಹೋದರೆ ಧೂಮಪಾನವನ್ನು ನಿಷೇಧಿಸಲಾಗುತ್ತದೆ. ಇಷ್ಟು ಈ ವಾಕ್ಯ ಈ ರೀತಿಯಾಗಿ ಆಕ್ಟಿವೇಷನ್ ಪ್ಯಾಸೇಜ್ ಮಾಡ್ಕೊಳ್ಳುತ್ತೆ. ಇದೇ ರೀತಿ ಇನ್ನೊಂದು ವಾಕ್ಯ ಬರ್ಕೊಂಡು ಟ್ರಾನ್ಸ್ಲೇಷನ್ ಆಕ್ಟಿವೇಷನ್ ಪ್ಯಾಸೇಜ್ ಮಾಡ್ತೀನಿ, ಇದು ನೋಡ್ಕೊಳ್ಳಿ ಒಂದ್ಸಲ. ಈಗ ಇನ್ನೊಂದು ವಾಕ್ಯ ಬರ್ಕೊಂಡಿದ್ದೀನಿ. ಈ ವಾಕ್ಯ ಬಂದು ದ ಬಾಯ್ ವಾಸ್ ಬಿಟನ್ ಬೈ ಡಾಗ್ ಅಂತ ಇದೆ. ನೀವು ಏನು ಮಾಡಬೇಕಪ್ಪ ಅಂತಂದರೆ, ನಾನು ಆಲ್ರೆಡಿ ಆಕ್ಟಿವೇಷನ್ ಪ್ಯಾಸೇಜ್ ಸೆಂಟೆನ್ಸ್ನ ಫಸ್ಟು ಬೇಸಿಕ್ ಸೆಂಟೆನ್ಸ್ ಮಾಡಿ ತೋರಿಸ್ದಾಗ ನಿಮಗೆ ಆ ನಿಯಮಗಳನ್ನು ಬರೆದಿದ್ದೀನಿ. ನಿಮಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪಾಸ್ಟಲ್ ಟೆನ್ಸ್ ನಿಯಮಗಳು, ಆಕ್ಟಿವೇಷನ್ ಪ್ಯಾಸೇಜ್ ನಿಯಮಗಳನ್ನು ಬರೆದಿದ್ದೀನಿ. ಆ ನಿಯಮಗಳು ನಿಮ್ಗೆ ಎದುರುಗಡೆ ಇಟ್ಕೊಂಡ್ರೆ ನಿಮಗೆ ಈ ವಾಕ್ಯ ಯಾವ ಟೆನ್ಸಲ್ಲಿ ಮತ್ತು ವಾಯ್ಸಿಂದ ಗುಡ್ಸೋಕ್ಕೆ ನಿಮ್ಗೆ ಈಸಿ ಆಗುತ್ತೆ. ನೀವು ಅಲ್ಲಿ ನೋಡಿ, ಈಗ ವಾಸ್ ಬಿಟನ್ ಅಂತ ಬಂದು ವಾಸ್ ಅನ್ನೋದು ಬಂದು ಎಲ್ಲಿ ಬಳಸ್ತೀವಿ ಅಂದರೆ ವಾಸನ್ನು ಸಿಂಪಲ್ ಪಾಸ್ಟ್ ಟೆನ್ಸ್ ಪ್ಯಾಸಿವ್ ವಾಯ್ಸ್ ಬಳಸ್ತೀವಿ, ಇಲ್ಲಾಂದರೆ ಕಂಟಿನ್ಯೂಸ್ ಪಾಸ್ಟ್ ಟೆನ್ಸ್ ಬಳಸ್ತೀವಿ. ಇಲ್ಲ ಕಂಟಿನ್ಯೂಸ್ ಪಾಸ್ಟ್ ಟೆನ್ಸ್ ಸಿಂಪಲ್ ಪಾಸ್ಟ್ ಟೆನ್ಸ್ ಪ್ಯಾಸಿವ್ ವಾಯ್ಸ್ ಬಳಸ್ತೀವಿ, ಕಂಟಿನ್ಯೂಸ್ ಪಾಸ್ಟ್ ಟೆನ್ಸ್ ಬಳಸ್ತೀವಿ. ಇಲ್ಲಿ ವಾಸ್ ಅಂತ ಇದೆ. ವಾಸ್ ಅನ್ನೋ ಆದಮೇಲೆ ಮೇನ್ ವರ್ಬ್ ಏನೇನು ನೋಡೋಕ್ಕಾಗುತ್ತೆ, ಮೇನ್ ವರ್ಬಲ್ಲಿ ಕಂಟಿನ್ಯೂಸ್ ಪಾಸ್ಟ್ ಟೆನ್ಸ್ ಆದರೆ V4 ಫಾರ್ಮ್ ಬಳಸ್ತೀವಿ, ಸಿಂಪಲ್ ಪಾಸ್ಟ್ ಪ್ಯಾಸಿವ್ ವಾಯ್ಸ್ ಆದರೆ V3 ಫಾರ್ಮ್ ಬಳಸ್ತೀವಿ. ಇದು ಬಂದು V3 ಫಾರ್ಮಲ್ಲಿ ಇದೆ. ಈ V3 ಫಾರ್ಮ್ ಹೆಂಗಾಗುತ್ತಪ್ಪ ಅಂತಂದರೆ, ನೋಡೀಗ ಬೈಟ್ ಅಂದರೆ ಕಚ್ಚು ಅಂತ ಅರ್ಥ ಇದು V1 ಇದು. ಬೈಟು, ಬಿಟ್ಟು, ಬಿಟನ್ನು, ಬೈಟಿಂಗ್ ಇದು V2, ಇದು V3, V4 ಇದು V1, V2, V3, V4 ಅಂತ ಆಗುತ್ತೆ. ನೆಕ್ಸ್ಟು ಇಲ್ಲಿ ಈ ವಾಕ್ಯ ಬಂದು ಸಿಂಪಲ್ ಪಾಸ್ಟ್ ಟೆನ್ಸು ಪ್ಯಾಸಿವ್ ವಾಯ್ಸ್ ಇದೆ. ಸಿಂಪಲ್ ಪಾಸ್ಟ್ ಟೆನ್ಸು ಪ್ಯಾಸಿವ್ ವಾಯ್ಸು, ಎಸ್ ಪಾಸ್ಟು ಪ್ಯಾಸಿವ್ ವಾಯ್ಸು, ಆಬ್ಜೆಕ್ಟು ವಾಸು, ವರ್ರು V3 ಬೈ ಪ್ಲಸ್ ಎಸ್, ಆಬ್ಜೆಕ್ಟು ವಾಸು ವರ್ರು V3 ಬೈ ಪ್ಲಸ್ ಎಸ್ ಅಂತ ಆಗುತ್ತೆ. ನೋಡಿ, ಈಗ ಆಬ್ಜೆಕ್ಟ್ ಬಂದು ಬಾಯ್ ಅನ್ನೋದು ಆಬ್ಜೆಕ್ಟ್ ಆಗುತ್ತೆ. ಆಬ್ಜೆಕ್ಟ್ ಅಂದರೆ ಅದು ಕ್ರಿಯೇಟ್ ಮಾಡೋಲ್ಲ, ಅಂದರೆ ಪ್ಯಾಸಿವ್ ಅಂತ ತಗೊಂಡು ಒಂದು ಉದಾಹರಣೆ ಹೇಳ್ತೀವಿ. ಆಕ್ಟಿವ್ ಸ್ಮೋಕರ್, ಪ್ಯಾಸಿವ್ ಸ್ಮೋಕರ್ ಅಂತ ಹೇಳ್ತೀವಿ. ಆಕ್ಟಿವ್ ಅಂತಂದರೆ ನೇರವಾಗಿ ಅವನೇ ಕೆಲಸ ಮಾಡ್ತಿದ್ದಾನೆ, ಪ್ಯಾಸಿವಲ್ಲಿ ಅವ್ನು ಕೆಲಸ ಮಾಡ್ತಿರಲ್ಲ. ಅಂದರೆ ಪ್ಯಾಸಿವ್ ಸ್ಮೋಕರ್ ಅಂದರೆ ಕುಡಿದು ಹೊಗೆ ಕುಡಿತಾನೆ ಅವನು ಪ್ಯಾಸಿವ್ ಸ್ಮೋಕರ್ ಅಂತ ಹೇಳ್ತೀವಿ. ಧೂಮಪಾನ ಮಾಡೋದನ್ನ ಆಕ್ಟಿವ್ ಸ್ಮೋಕರ್ ಅಂತ ಹೇಳಿ. ಇಲ್ಲದೆ ನಿಮ್ಗೆ ಡಿಫ್ರೆನ್ಸ್ ಇಲ್ಲೇ ಅರ್ಥ ಆಗುತ್ತೆ ನಿಮ್ಗೆ. ಅದು ಅಂದರೆ ಕ್ರಿಯೆಯನ್ನು ಮಾಡ್ತಕ್ಕಂಥ ವ್ಯಕ್ತಿಯನ್ನು ಆಕ್ಟಿವ್ ಅಂತ ಹೇಳ್ತೀವಿ, ಕ್ರಿಯೆ ಮಾಡಿರ್ತಕ್ಕಂಥ ವ್ಯಕ್ತಿಯನ್ನು ಪ್ಯಾಸಿವ್ ಅಂತ ಹೇಳ್ತೀವಿ. ಇಲ್ಲಿ ಪ್ಯಾಸಿವ್ ವಾಯ್ಸಲ್ಲಿ ಯಾವತ್ತು ಆಬ್ಜೆಕ್ಟ್ ಫಸ್ಟ್ ಬರುತ್ತೆ. ಇದು ಆಬ್ಜೆಕ್ಟ್ ಆಯಿತು, ಇದು ವರ್ಬ್ ಆಯಿತು. ವರ್ಬ್ ಅಂದರೆ ಇದು ಸಪೋರ್ಟಿಂಗ್ ವರ್ಬು, ಇದು ಮೇನ್ ವರ್ಬು, ಬಿಟ್ ಅನ್ನೋದು ಮೇನ್ ವರ್ಬು. ಇದು ಬೈ ಎ ಡಾಗ್ ಅನ್ನೋದು ಸಬ್ಜೆಕ್ಟ್ ಆಗುತ್ತೆ. ಬೈ ಎ ಡಾಗ್ ಅನ್ನೋದು ಸಬ್ಜೆಕ್ಟ್ ಆಗುತ್ತೆ. ಬೈ ಅನ್ನೋದು ರೂಲ್ಸ್ ಪ್ರಕಾರ ಬೈ ಅಂತ ಇರುತ್ತೆ, ಬೈ ಎ ಡಾಗ್ ಅನ್ನೋದು ಸಬ್ಜೆಕ್ಟ್ ಅಂತ ಇರುತ್ತೆ. ಈ ವಾಕ್ಯವನ್ನು ಈಗ ಫಸ್ಟಿಗೆ ಕನ್ನಡಕ್ಕೆ ಬರೆಯೋಣ. ಕನ್ನಡಕ್ಕೆ ಬರೆದ ಏನಾಗುತ್ತಪ್ಪ ಅಂತಂದರೆ, ಕನ್ನಡಕ್ಕೆ ಬರೆದ ಏನಾಗುತ್ತೆ ಅಂದರೆ, ಹುಡುಗನು ಇದು ಸಿಂಪಲ್ ಪಾಸ್ಟ್ ಟೆನ್ಸು ಪ್ಯಾಸಿವ್ ಆಯಿತು. ಸಿಂಪಲ್ ಪಾಸ್ಟು ಪ್ಯಾಸಿವ್ ವಾಯ್ಸ್ ಇದೆ. ಹುಡುಗನು ನಾಯಿಯಿಂದ ಕಚ್ಚಲ್ಪಟ್ಟನು. ಹುಡುಗನು ನಾಯಿಯಿಂದ ಕಚ್ಚಲ್ಪಟ್ಟನು. ಅದೇ ರೀತಿ ಈಗ ಆಕ್ಟಿವ್ ವಾಯ್ಸ್ ಮಾಡಿದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್ ಆಕ್ಟಿವ್ ವಾಯ್ಸ್ ಏನಾಗುತ್ತೆ ಅಂದರೆ, ಸಿಂಪಲ್ ಪಾಸ್ಟ್ ಟೆನ್ಸು ಆಕ್ಟಿವ್ ವಾಯ್ಸ್ನ ನಿಯಮ ಏನಪ್ಪ ಅಂದರೆ, ಸಿಂಪಲ್ ಪಾಸ್ಟ್ ಟೆನ್ಸು ಪ್ಯಾಸಿವ್ ವಾಯ್ಸು ಈ ವಾಕ್ಯ ಇದೆ. ಈಗ ಸಿಂಪಲ್ ಪಾಸ್ಟ್ ಟೆನ್ಸು ಆಕ್ಟಿವ್ ವಾಯ್ಸ್ ಮಾಡ್ತಾಯಿದ್ದೀನಿ. ಸಿಂಪಲ್ ಪಾಸ್ಟು ಆಕ್ಟಿವ್ ವಾಯ್ಸ್ ನಿಯಮ ಏನಾಗುತ್ತಪ್ಪ ಅಂದರೆ, ಸಬ್ಜೆಕ್ಟು V2 ಆಬ್ಜೆಕ್ಟ್ ಅಂತ ಆಗುತ್ತೆ. ಸಬ್ಜೆಕ್ಟ್ ಫಸ್ಟು ಸಬ್ಜೆಕ್ಟ್ ಬಂದಿಲ್ಲ,
ಎ ಡಾಗ್ ಅಂದರೆ ಈ ಡಾಗ್ ಅಂತ ಬರ್ಕೊಳ್ಳಿ. ಎ ಡಾಗ್ V2 ಇದೆ. ಇಲ್ಲಿ V2 ಬಂದು ಬಿಟ್ ಎ ಡಾಗ್ ಬಿಟ್ V2 ರೂಪವನ್ನು ಸಿಂಪಲ್ ಪಾಸ್ಟ್ ಟೆನ್ಸು ಆಕ್ಟಿವ್ ವಾಯ್ಸ್ ಬಿಟ್ಟರೆ ಎಲ್ಲೂ ಬಳಸಲ್ಲ. ಸಿಂಪಲ್ ಪಾಸ್ಟ್ ಟೆನ್ಸು ಆಕ್ಟಿವ್ ವಾಯ್ಸ್ ಬಿಟ್ಟರೆ V2 ರೂಪವನ್ನು ಯಾವುದೇ ಕ್ರಿಯಾಪದದ V2 ರೂಪವನ್ನು, ಈಗ ಗೀವ್ ಅಂದರೆ ಗೇವ್ ಅಂತ ಆಗುತ್ತೆ, ಟೇಕ್ ಅಂದರೆ ಟುಕ್ ಅಂತ ಆಗುತ್ತೆ, ಟುಕ್ಕು ಗೇವ್ ಈ ಥರ V2 ರೂಪಗಳನ್ನು ಸಿಂಪಲ್ ಪಾಸ್ಟ್ ಟೆನ್ಸು ಆಕ್ಟಿವ್ ವಾಯ್ಸ್ ಬಿಟ್ಟರೆ ಎಲ್ಲೂ ಬಳಸಲ್ಲ. ಎ ಡಾಗ್ ಬಿಟ್ ದಿ ಬಾಯ್. ಸಬ್ಜೆಕ್ಟು V2 ಆಬ್ಜೆಕ್ಟು. ಈ ಹುಡುಗನು ನಾಯಿನ ಕಚ್ಚಲ್ಪಟ್ಟು, ಇಲ್ಲಿ ನಾಯಿಯು ಕಳ್ಸಾಗ್ತೀನಿ ನಿಯಮ ನೀವು ಬರ್ಕೊಂಡಿರ್ಬೇಕಾಗುತ್ತೆ. ಹಿಂದಿನ ಕ್ಲಾಸ್ ಏನಾರು ನೋಡಿಲ್ಲ ಅಂತಂದರೆ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ನಿಯಮಗಳದ ಹಿಂದಿನ ಕ್ಲಾಸ್ ನೋಡ್ಕೊಂಬಂದಿ ಅದನ್ನ. ಎ ಡಾಗ್ ಬಿಟ್ಟೆ ಬಾಯ್ ಅಂತಂದರೆ ನಾಯಿಯು ಹುಡುಗನನ್ನು ಕಚ್ಚಿತು ಅಂದರೆ ಸಿಂಪಲ್ ಪಾಸ್ಟ್ ಟೆನ್ಸು. ನಾಯಿ ಹುಡುಗನನ್ನು ಕಚ್ಚಿತು, ಈ ರೀತಿಯಾಗಿ ಆಗುತ್ತೆ. ಇದು ಮುಖ್ಯವಾಗಿ ಮಾಡ್ತಕ್ಕಂಥ ಉದ್ದೇಶ ಏನಪ್ಪ ಅಂದರೆ ನಿಮಗೆ ಒಂದು ವಾಕ್ಯವನ್ನು ಕೊಡ್ತಿದ್ದಂಗೆ ನಿಮಗೆ ಆ ವಾಕ್ಯ ಯಾವ ಟೆನ್ಸಲ್ಲಿ ಮತ್ತು ವಾಯ್ಸಲ್ಲಿ ನಿಮ್ಗೆ ಗೊತ್ತಾಗಲಿ, ಮತ್ತು ಅದೇ ರೀತಿಯಾಗಿ ಭಾಷಾಂತರವನ್ನು ಮಾಡೋದನ್ನು ನಿಯಮಬದ್ಧವಾಗಿ ಭಾಷಾಂತರ ಮಾಡೋದನ್ನು ಕಲ್ತ್ಕೊಳ್ಳಿನ ಕಾರಣಕ್ಕೋಸ್ಕರ ಇವೆಲ್ಲ ಮಾಡ್ತೋರಿಸಿ. ಇವೆಲ್ಲ ಸಿಂಪಲ್ ನಿಮ್ಗೆ ಅನಿಸುತ್ತೆ. ನೀವೊಂದು ವಾಕ್ಯ ಇಟ್ಕೊಂಡಾಗ ನೀವು ನಿಯಮಬದ್ಧವಾಗಿ ಒಂದು ಕ್ರಮಬದ್ಧವಾಗಿ ಮಾಡಬೇಕಾಗುತ್ತೆ. ಆ ಕ್ರಮಬದ್ಧವಾಗಿ ಮಾಡಿದಾಗಲೇ ನಿಮಗೆ ಟ್ರಾನ್ಸ್ಲೇಷನ್ ನಿಮ್ಗೆ ಈಸಿ ಆಗುತ್ತೆ. ಆ ಕಾರಣಕ್ಕೋಸ್ಕರ ತೋರಿಸ್ತಾ ಇದ್ದೀವಿ. ಇದೇ ರೀತಿಯಾಗಿ ಒಂದು 35-40 ವಾಕ್ಯ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ ಹೆಂಗೆ ನಿಮ್ಮದೇ ಮತ್ತು ಆ ರೂಲ್ಸ್ಗಳನ್ನು ನೀಟಾಗಿ ಒಂದು ಅಬ್ಸರ್ವ್ ಮಾಡ್ಕೊಂಡು ನಿಮಗೆ ಆ ರೂಲ್ಸ್ ಹೆಂಗಪ್ಪ ಅಂದರೆ ತಲೆ ಉಳ್ದೋಗ್ಬೇಕು. ನಿಮ್ಮ ಪರ್ಮನೆಂಟಾಗಿ ನಿಮ್ಮ ತಲೆ ಉಳ್ದೋಗ್ಬೇಕು. ಅಲ್ಲಿ ಈಗ ಹೆಂಗೆ ನಾನು ಬೋರ್ಡ್ನಲ್ಲಿ ನೀಟಾಗಿ ಬರಿತಾ ಇದ್ದೀನಿ, ಏನು ನೋಡೋದು ಬರಿತಾ ಇದ್ದಿಲ್ಲ, ಆ ರೀತಿಯಾಗಿ ನಿಮಗೆ ತಲೆ ಉಳ್ದೋಗ್ಬೇಕು ನಿಯಮಗಳು. ಇದೇ 21 ನಿಯಮ ತಲೆ ಇಟ್ಕೊಳ್ಳೋದು. ಆಕ್ಟಿವ್ ಸ್ಪೇಸ್ ಒಟ್ಟಾರೆ 12 ಟೆನ್ಸ್ ಇದೆ. 12 ಅಲ್ಲ 3 ಟೆನ್ಸ್ ಬರೋಲ್ಲ. ಅಲ್ಲಿ 3 ಟೆನ್ಸ್ಗೆ ಪ್ಯಾಸಿವ್ ಬರೋಲ್ಲ. ಅಂದರೆ ಪರ್ಫೆಕ್ಟ್ ಕಂಟಿನ್ಯೂಸ್ ಪ್ರೆಸೆಂಟ್ ಟೆನ್ಸ್, ಪರ್ಫೆಕ್ಟ್ ಕಂಟಿನ್ಯೂಸ್ ಪಾಸ್ಟ್ ಟೆನ್ಸು, ಪರ್ಫೆಕ್ಟ್ ಪ್ರೆಸೆಂಟ್ಸ್ಗೆ ಪ್ಯಾಸಿವ್ ಬರೋಲ್ಲ. ಅಷ್ಟು ತಲೆ ಇಟ್ಕೊಂಡು ಆಗುತ್ತೆ. ಈಗ ಮುಂದಿನ ವಾಕ್ಯ ಬರ್ಕೊಂಡು ತೋರಿಸ್ತೀನಿ ಯಾವ ಥರ ಹಾಕಿ. ಈಗ ಇನ್ನೊಂದು ವಾಕ್ಯನ ಬರ್ಕೊಂಡಿದ್ದೀನಿ. ಈ ವಾಕ್ಯದಲ್ಲಿ ಅಷ್ಟೇ ಫಸ್ಟ್ ನಾವು ವರ್ಬನ್ನು ಗುರುತು ಮಾಡಿ ಹೋಗುತ್ತೆ. ವರ್ಬ್ ಯಾವುದಪ್ಪ ಅಂದರೆ ಆ್ಯಸ್ ಬೀನ್ ಅನ್ನೋ ವರ್ಬ್ ಆಗುತ್ತೆ. ಆ್ಯಸ್ ಬೀನ್ ಅನ್ನು ಸಪೋರ್ಟಿಂಗ್ ವರ್ಬ್. ಇದು ಪರ್ಫೆಕ್ಟ್ ಕಂಟಿನ್ಯೂಸ್ ಪ್ರೆಸೆಂಟ ಬಳಸ್ತೀವಿ, ಮತ್ತು ಪರ್ಫೆಕ್ಟ್ ಕಂಟಿನ್ಯೂಸ್ ಪ್ರೆಸೆಂಟ ಬಳಸ್ತೀವಿ. ಇಲ್ಲಾಂದರೆ ಪ್ರೆಸೆಂಟ್ ಟೆನ್ಸು ಪ್ಯಾಸಿವ್ ವಾಯ್ಸಲ್ಲಿ ಆ್ಯಸ್ ಬೀನನ್ನು ಬಳಸ್ತೀವಿ. ಇಲ್ಲಿ ಪರ್ಫೆಕ್ಟ್ ಕಂಟಿನ್ಯೂಸ್ ಪ್ರೆಸೆಂಟ್ ಆ್ಯಸ್ ಬೀನ್ ಬಂದಮೇಲೆ ಪರ್ಫೆಕ್ಟ್ ಕಂಟಿನ್ಯೂಸ್ ಪ್ರೆಸೆಂಟಲ್ಲಿ ಆ್ಯಸ್ ಬೀನ್ ಬಂದಮೇಲೆ ING ಬರುತ್ತೆ. ಇಲ್ಲಿ ED ಬಂದರೆ ಡೆಸ್ಟ್ರಾಯ್ಡ್ ಅಂತ ಬಂದರೆ V3 ಫಾರ್ಮ್ ಬಂದಿದೆ. V3 ಫಾರ್ಮ್ ಬಂದಿದ್ದು ಬಳಸ್ತೀವಿ, ಪ್ಯಾಸಿವ್ ವಾಯ್ಸ್ ಬಳಸ್ತೀವಿ. ಇದು ಪರ್ಫೆಕ್ಟ್ ಪ್ರೆಸೆಂಟ್ ಟೆನ್ಸು ಪ್ಯಾಸಿವ್ ವಾಯ್ಸ್ ಆಗುತ್ತೆ. ಫಸ್ಟ್ ಪರ್ಫೆಕ್ಟ್ ಪ್ರೆಸೆಂಟ್ ಟೆನ್ಸು ಪ್ಯಾಸಿವ್ ವಾಯ್ಸ್ ನೋಡಿ. ಫಸ್ಟು ಡೆಸ್ಟ್ರಾಯ್ಡ್ ಅನ್ನೋದು ಕ್ರಿಯಾಪದ V1 ರೂಪ ಏನಾಗುತ್ತೆ ಅಂದರೆ ಡೆಸ್ಟ್ರಾಯ್ ಅಂತ ಆಗುತ್ತೆ. V2 ರೂಪ ಬಂದು ಡೆಸ್ಟ್ರಾಯ್ಡ್ ಆಗುತ್ತೆ. V3 ರೂಪ ಬಂದು ಡೆಸ್ಟ್ರಾಯ್ಡ್ ಆಗುತ್ತೆ. V4 ಬಂದು ಡೆಸ್ಟ್ರಾಯಿಂಗ್ ಅಂತ ಆಗುತ್ತೆ. ಈ ಪರ್ಫೆಕ್ಟ್ ಪ್ರೆಸೆಂಟ್ ಟೆನ್ಸು ಪ್ಯಾಸಿವ್ ವಾಯ್ಸ್ನ ನಿಯಮ ಪರ್ಫೆಕ್ಟ್ ಪ್ರೆಸೆಂಟ್ ಟೆನ್ಸು ಪ್ಯಾಸಿವ್ ವಾಯ್ಸ್ ನಿಯಮ ಏನಾಗುತ್ತಪ್ಪ ಅಂದರೆ P ಪ್ರೆಸೆಂಟ್ ಪ್ಯಾಸಿವ್ ವಾಯ್ಸ್ನ ನಿಯಮ ಏನಾಗುತ್ತಪ್ಪ ಅಂತಂದರೆ ಆಬ್ಜೆಕ್ಟು ಆ್ಯಸ್ ಪ್ಲಸ್ ಬೀನು V3 ಬೈ ಪ್ಲಸ್ ಎಸ್ ಅಂತ ಆಗುತ್ತೆ. ಆಬ್ಜೆಕ್ಟು ಆ್ಯಸ್ ಬೀನು V3 ಬೈ ಪ್ಲಸ್ ಎಸ್ ಅಂತ ಆಗುತ್ತೆ. ಈ ನಿಯಮ ಪ್ರಕಾರ ನೋಡೋದಾದರೆ ಇದು ಆಬ್ಜೆಕ್ಟು, ಇದು ಆ್ಯಸ್ ಬೀನು ನಿಯಮ ಪ್ರಕಾರ ಇದು ಸಪೋರ್ಟಿಂಗ್ ವರ್ಬ್ ಆ್ಯಸ್ ಬೀನು. ಡೆಸ್ಟ್ರಾಯ್ಡ್ V3 ಅಂದರೆ ಡೆಸ್ಟ್ರಾಯ್ಡ್ನ V3 ರೂಪ ಡೆಸ್ಟ್ರಾಯ್ಡ್ ಅಂತ ಆಗುತ್ತೆ. ಬೈ ಅನ್ನೋದು ಸಬ್ಜೆಕ್ಟು. ಬೈ ಅನ್ನೋದು ರೂಲ್ಸ್ ಪ್ರಕಾರ ಬೈ ಅಂದರೆ ಇದು ಸಬ್ಜೆಕ್ಟ್. ಅಂದರೆ ಇದು ಕ್ರಿಯೆಯನ್ನು ಮಾಡಿದೆ ಅಂತ. ಸಬ್ಜೆಕ್ಟ್ ಅಂದರೆ ಇಷ್ಟ ತಗೊಳ್ಳಿ ನಿಮಗೆ, ಕ್ರಿಯೆಯನ್ನು ಮಾಡ್ತಕ್ಕಂಥ ವ್ಯಕ್ತಿ. ಇದು ಆಬ್ಜೆಕ್ಟ್ ಅಂದರೆ ಕ್ರಿಯೆಗೆ ಒಳಗಾಗತಕ್ಕಂಥ ವ್ಯಕ್ತಿ ಇಲ್ಲ ವಸ್ತು ಏನಾದರೂ ಇರ್ಬೋದು. ಅಂದರೆ ಆಬ್ಜೆಕ್ಟ್ ಅಂತ ಹೇಳಿದ್ರೆ ಕ್ರಿಯೆಗೆ ಒಳಗಾದಂಥ ಮತ್ತೆ ಅಂದರೆ ಎಲಿಮೆಂಟನ್ನು ನಾವು ಹೇಳ್ತಿರ್ತೀವಿ, ಆಬ್ಜೆಕ್ಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಈಗ ಟೌನ್ ಹ್ಯಾಸ್ ಬಿನ್ ಡೆಸ್ಟ್ರಾಯ್ಡ್ ಬೈ ಅರ್ಥ್ಕ್ವೇಕ್ ಅಂತ ಇದೆಯಲ್ವಾ. ನೆಕ್ಸ್ಟ್ ಈ ವಾಕ್ಯನ ಫಸ್ಟ್ ಕಾಣಕ್ಕೆ ಬರ್ಕೊಳ್ಳೋಣ. ಈ ನಗರವು ಬೇಡ, ಆ ನಗರ ಅಂತ ಬರ್ಕೊಳ್ಳಿ. ಆ ನಗರವು ಇಲ್ಲಾಂದರೆ ನಗರವು ಅಂತ ಬರ್ಕೊಂಡ್ರೆ ಅಂದ್ಬಿಟ್ರೆ ನಗರ ಅಂತ ಬರ್ಕೊಂಡ್ರೆ ಆಯಿತು. ನಗರವು ಅರ್ಥ್ಕ್ವೇಕ್ ಅಂದರೆ ಭೂಕಂಪನದಿಂದ ಹಾಳಾಗಿದೆ. ಆ ನಗರವು ಭೂಕಂಪನದಿಂದ ಹಾಳಾಗಿದೆ. ಎಷ್ಟು ಈಗ
ಇದ್ರ ಪ್ಯಾಸಿವ್ ವಾಯ್ಸ್ ನಿಯಮ ಏನಾಗುತ್ತಪ್ಪ ಅಂದರೆ ಈ ಪರ್ಫೆಕ್ಟ್ ಪ್ರೆಸೆಂಟ್ ಟೆನ್ಸ್ ಆಗ್ತಿಲ್ಲ, ಪ್ಯಾಸಿವ್ ವಾಯ್ಸ್ ಎಲ್ಲ ಆಕ್ಟಿವ್ ವಾಯ್ಸ್ನ ನಿಯಮ ಏನಾಗುತ್ತಪ್ಪ ಅಂದರೆ ಪರ್ಫೆಕ್ಟ್ ಪ್ರೆಸೆಂಟ್ ಟೆನ್ಸ್ ಆಕ್ಟಿವ್ ವಾಯ್ಸ್ ನಿಯಮ ಏನಾಗುತ್ತಪ್ಪ ಅಂದರೆ ಆಕ್ಟಿವ್ ವಾಯ್ಸ್ ಪರ್ಫೆಕ್ಟ್ ಪ್ರೆಸೆಂಟ್ ಟೆನ್ಸ್ನ ಆಕ್ಟಿವ್ ವಾಯ್ಸ್ ನಿಯಮ ಏನಾಗುತ್ತಪ್ಪ ಅಂದರೆ ಆಕ್ಟಿವ್ ವಾಯ್ಸು ಪಿ ಪ್ರೆಸೆಂಟ್ ಅಂದರೆ ಪರ್ಫೆಕ್ಟ್ ಪ್ರೆಸೆಂಟ್ನ ನಿಯಮ ಏನಾಗುತ್ತಪ್ಪ ಅಂದರೆ ಸಬ್ಜೆಕ್ಟು ಇಲ್ಲಿ ಬರೀ ಆ್ಯಸ್ ಒಂದೇ ಬರೋ, ಇಲ್ಲಿ ಯಾವ ಒಂದು ಬರುತ್ತೆ, ಆ್ಯಸು ಮತ್ತು ಹ್ಯಾವ್ ಅಂತ ಬರುತ್ತೆ. ಇಲ್ಲಿ ನಾನು ನೇರ ಒಂದೇ ಬಂದು ಆ್ಯಸ್ ಅಂತ ಬರ್ಕೊಂಡಿದ್ದೆ. ಇಲ್ಲಿ ಹ್ಯಾವು ಆ್ಯಸು, ಇಲ್ಲಿ ಆಬ್ಜೆಕ್ಟು ಆ್ಯಸು ಹ್ಯಾವ್, ಆ್ಯಸ್ ಯಾವ ಒಂದು ಒಂದೇ, ಯಾವ ಆ್ಯಸ್ ಅಂತ ಒಂದೇ, ಅಂದರೆ ಎರಡು ಬರುತ್ತೆ, ಎರಡು ಸಬ್ಜೆಕ್ಟ್ ಬರುತ್ತೆ. ಈ ಶೀಟ್ ಬಂದು ಆ್ಯಸ್ ಬಳಸ್ತೀವಿ, ಇದೆ ಬಂದು ಹ್ಯಾವ್ ಬಳಸ್ತೀವಿ. ಇಲ್ಲಿ ಆಬ್ಜೆಕ್ಟು ಆ್ಯಸ್ ಯಾಕೆ ಬಳಸ್ತೀವಿ ಅಂದರೆ ಟೌನ್ ಅಂದರೆ ಇಟ್ಟಿ ಬರುತ್ತೆ, ಇಟ್ ಆ್ಯಸ್ ಅಂತ ಹೇಳ್ತೀವಲ್ಲ, ಅದೇ ಇಟ್ ಆ್ಯಸ್ ಬೀನ್ ಅಂತ ಬರ್ಕೊಂಡಿದ್ದಾರೆ ಇಲ್ಲಿ. ಈಗ ಸಬ್ಜೆಕ್ಟು ಹ್ಯಾವು ಆ್ಯಸು ಪ್ಲಸ್ V3 ಪ್ಲಸ್ ಆಬ್ಜೆಕ್ಟು. ಈ ರೂಲ್ಸ್ ಪ್ರಕಾರ ಈ ವಾಕ್ಯ ಬರೆಯೋದಾದರೆ ಈ ಸಬ್ಜೆಕ್ಟ್ ಬಂದು ದ ಅರ್ತ್ಕ್ವ್ಯಾಕ್ ಆ್ಯಸ್ ಅಂದರೆ ಇಲ್ಲೂ ಅರ್ತ್ಕ್ವ್ಯಾಕ್ ಅನ್ನೋದು ಸಹ ಇಟ್ಕೆ ಬರುತ್ತೆ ನೋಡಿ. ಇಲ್ಲೂ ಆ್ಯಸ್ ಬಂದಿದೆ, ಇಲ್ಲಿ ಆ್ಯಸ್ ಯಾಕೆ ಬಂದಿದೆ ಅಂದರೆ ನೀವು ಇಲ್ಲಿ ಆ್ಯಸ್ ಬಂದಿದೆ, ಇಲ್ಲಿ ಯಾವ ಬರೀಬೇಕು ಅಂತ ತಿಳ್ಕೊಂಬಾರ್ದು. ಯಾವುದು ಸಬ್ಜೆಕ್ಟ್ ಇಲ್ಲಿ ಆಬ್ಜೆಕ್ಟಲ್ಲಿ ಆಬ್ಜೆಕ್ಟು ಟೌನ್ ಅದು ಇಟ್ಟನ್ನು ರೆಪ್ರೆಸೆಂಟ್ ಮಾಡಿಂದ ಅದಕ್ಕೆ ಆ್ಯಸ್ ತೊಗೊಂಡಿದ್ದೀವಿ. ಇಲ್ಲಿ ಅರ್ತ್ಕ್ವ್ಯಾಕ್ ಸಹ ಇಟ್ಟನ್ನು ರೆಪ್ರೆಸೆಂಟ್ ಮಾಡುತ್ತೆ, ಅದರಿಂದ ಇಲ್ಲೂ ಸಹ ಆ್ಯಸೇ ಬರುತ್ತೆ, ಇಲ್ಲಿ ಯಾವ ಬರಲ್ಲ. ಯಾಕೆ ಬರಲ್ಲ, ಇದು ಈ ವರ್ಡನ್ನು ಈ ಪದ ನೋಡ್ಕೊಂಡು ನಾವು ಸಪೋರ್ಟಿವ್ ವರ್ಬನ್ನು ಹಾಕ್ಬೇಕಾಗುತ್ತೆ. ಈ ಪದ ನೋಡ್ಕೊಂಡು ಸಪೋರ್ಟಿವ್ ವರ್ಬ ಆಗುತ್ತೆ. ಅರ್ತ್ಕ್ವ್ಯಾಕ್ ಆ್ಯಸ್ destroyed the town. The earthquake has destroyed the town. ಅಂದರೆ ಈ ರೀತಿಯಾಗಿ ಇದು ಪ್ಯಾಸಿವ್ ಸೆಂಟೆನ್ಸ್ ಆಯ್ತು. ಈಗ ಇದು ಬಂದು ಸಬ್ಜೆಕ್ಟ್, ಅಂದರೆ ಸಬ್ಜೆಕ್ಟು ಆ್ಯಸ್ ಸಪೋರ್ಟಿಂಗ್ ವರ್ಬ್ ಆಗುತ್ತೆ. ಆಬ್ಜೆಕ್ಟು ಅಂದರೆ ಅರ್ಥಕ್ವ್ಯಾಕ್ ನಗರ ಭೂಕಂಪನ ಆಗಿದೆ. ಈ ನಗರವನ್ನು ಭೂಕಂಪ ಅನ್ನೋ ಒಂದು ಸಬ್ಜೆಕ್ಟು ಹಾಳು ಮಾಡಿದೆ, ಅಂದರೆ ಇದರಿಂದ ಕ್ರಿಯೆ ಆಗಿದೆ ಅಂತ. ಟೌನ್ ಹ್ಯಾಸ್ ಬಿನ್ ಡೆಸ್ಟ್ರಾಯ್ಡ್ ಅಂದರೆ ನಗರವು ಹಾಳಾಗಿದೆ ಅಷ್ಟೇ ಆಗುತ್ತೆ, ಅಂದರೆ ಯಾವ್ದು ಹಾಳಾಗಿದೆ ಗೊತ್ತಿರಲ್ಲ ನಮಗೆ. ಇದು ಪ್ಯಾಸಿವ್ ಸೆಂಟೆನ್ಸ್ ಆಗುತ್ತೆ ನೋಡಿ. ಈಗ ಭೂಕಂಪನವು ನಗರವನ್ನು ಹಾಳು ಮಾಡಿದೆ. ಭೂಕಂಪನವು ನಗರವನ್ನು ಹಾಳು ಮಾಡಿದೆ. ಈ ರೀತಿಯಾಗಿ ಆಗುತ್ತೆ. ಈಗ ಇನ್ನೊಂದು ವಾಕ್ಯ ನೋಡೋಣ. ಟೈಮ್ ನೋಡ್ಕೊತೀನಿ, ಎಷ್ಟಾಗಿದೆ ನೋಡ್ಕೊತೀನಿ. ಇನ್ನೊಂದು ಟೈಮ್ ಆದ ಇನ್ನೊಂದು ವಾಕ್ಯ ಮಾಡ್ತೀನಿ, ಇದು ನೋಡ್ಕೊಳ್ಳಿ. ಈಗ ಇನ್ನೊಂದು ವಾಕ್ಯ ಬರ್ಕೊಂಡಿದ್ದೀವಿ, ಇನ್ನೊಂದು ವಾಕ್ಯ ಟೈಮ್ ಆಗುತ್ತೆ ನೋಡಿ. ಈಗ ವಿಲ್ ಬೀನ ಸಪೋರ್ಟಿಂಗ್ ಎಲ್ಲ ಫಸ್ಟ್ ವರ್ಬನ್ನು ನಿಮ್ಮ ಲೀಸ್ಟ್ ಬರ್ಕೊಂಡು ಲೀಸ್ಟ್ ನೋಡಿ. ವಿಲ್ ಬೀನ ಎಲ್ಲಿ ಬಳಸಿದ್ದೀನಿ ನೋಡ್ಕೊಳ್ಳಿ. ವಿಲ್ ಬೀಯನ್ನು ಸಿಂಪಲ್ ಫ್ಯೂಚರ್ ಟೆನ್ಸು ಪ್ಯಾಸಿವ್ ವಾಯ್ಸ್ ಬಳಸ್ತೀವಿ, ಮತ್ತು ಕಂಟಿನ್ಯೂಸ್ ಫ್ಯೂಚರ್ ಟೆನ್ಸ್ ವಿಲ್ ಬಳಸ್ತೀವಿ. ಎರಡು ಕಡೆ ವಿಲ್ ಬರುತ್ತೆ. ನೆಕ್ಸ್ಟು ಎರಡು ಕಡೆ ವಿಲ್ ಬರುತ್ತೆ. ಆಮೇಲೆ ನೆಕ್ಸ್ಟ್ ಮೇನ್ ವರ್ಬ್ ನೋಡೋದು ಫಿನಿಷರ್ ಅಂತ ಇದೆ. ಫಿನಿಷರ್ ಅಂದರೆ ಇದು ಇ ಡಿ ಫಾರ್ಮಲ್ಲಿ ಇದೆ. ಅದು ವಿ ಡಿ ಫಾರ್ಮ್ ಅಂದರೆ ಇದು V3 ಫಾರ್ಮಲ್ಲಿ ಅಂತ ಇದೆ ಅಂತ V3 ಫಾರ್ಮಲ್ಲಿ ಇದೆ ಅಂತ ಅರ್ಥ. ಇದು ಫಿನಿಷರ್ ಅಂತ ಆಗುತ್ತೆ. ಫಿನಿಷರ್ ಅಂತ ಆಗುತ್ತೆ. ಫಿನಿಶ್ ನೋಡಿ. ಈಗ ಫಿನಿಶ್ಡ್ ಇದು V1, V2, V3. ಇದು ಫಿನಿಶಿಂಗ್, ಇದು V4. ಫಿನಿಶ್ V3 ವರ್ಬನ್ನು ಪ್ಯಾಸಿವ್ ಸೆಂಟೆನ್ಸ್ಗಳು ಬಳಸ್ತೀವಿ. V3 ಎಲ್ಲ ಪ್ಯಾಸಿವ್ ಸೆಂಟೆನ್ಸ್ಗಳು V3ನೇ ಬಳಸ್ತೀವಿ. ಈ ವಾಕ್ಯ ಬಂದು ಸಿಂಪಲ್ ಫ್ಯೂಚರ್ ಟೆನ್ಸ್ ಇದೆ. ಸಿಂಪಲ್ ಫ್ಯೂಚರ್ ಟೆನ್ಸ್ ಪ್ಯಾಸಿವ್ ವಾಯ್ಸ್ ಇದೆ. ಸಿಂಪಲ್ ಫ್ಯೂಚರ್ ಟೆನ್ಸು ಪ್ಯಾಸಿವ್ ವಾಯ್ಸ್ ಇದೆ. ಸಿಂಪಲ್ ಫ್ಯೂಚರು ಪ್ಯಾಸಿವ್ ವಾಯ್ಸ್ ಇದೆ. ರೂಲ್ಸ್ ಏನಾಗುತ್ತಪ್ಪ ಅಂತಂದರೆ ಆಬ್ಜೆಕ್ಟು ವಿಲ್ ಬಿ V3 ಬೈ ಪ್ಲಸ್ ಎಸ್ ಅಂತ ಆಗುತ್ತೆ. ಆಬ್ಜೆಕ್ಟ್ ಬಂದು ವರ್ಕ್ ಆಗುತ್ತೆ. ವಿಲ್ ಬಿ ಬಂದು ವರ್ಬ್ ಆಗುತ್ತೆ. ಬೈ ಅನ್ನೋದು ಸಬ್ಜೆಕ್ಟು, ಇಮ್ ಅನ್ನೋದು ಸಬ್ಜೆಕ್ಟ್ ಆಗುತ್ತೆ. ಇನ್ನೊಂದು ಪ್ರಿಪೋಷನ್ ಆಗುತ್ತೆ. ಇಷ್ಟ ಆಯ್ತು. ಈಗ ವರ್ಕ್ ಅಂದರೆ ಈಗ ಫಸ್ಟ್ ಈಗ ಪ್ಯಾಸಿವ್ ಇದು ಆಕ್ಟಿವ್ ವಾಯ್ಸ್ ಇದೆ. ಆಕ್ಟಿವ್ ವಾಯ್ಸ್ ಇರೋ ವಾಕ್ಯನ ಫಸ್ಟ್ ಬರ್ಕೊಂಬೋಣ. ಆಕ್ಟಿವ್ ವಾಯ್ಸ್ ಇರೋ ವಾಕ್ಯನ ಅಲ್ಲ ಪ್ಯಾಸಿವ್ ವಾಯ್ಸ್ ಇರೋ ವಾಕ್ಯನ ಫಸ್ಟ್ ಅನುವಾದ ಮಾಡ್ಕೊಳ್ಳೋಣ. ಪ್ಯಾಸಿವ್ ವಾಯ್ಸ್ ಇರ್ತಕ್ಕಂಥ ವಾಕ್ಯನ ಫಸ್ಟ್ ಅನುವಾದ ಮಾಡ್ಕೊಳ್ಳೋಣ. ಏನಾಗುತ್ತಪ್ಪ ಅಂತಂದರೆ ಕೆಲಸವನ್ನು
ಆಬ್ಜೆಕ್ಟ್ ಅಂತ ಇದ್ದರೆ ಆಬ್ಜೆಕ್ಟ್ಗೆ ಒಂದು ಸೇರಿಸಬೇಕಾಗುತ್ತೆ, ಕೆಲಸವನ್ನು ಆಬ್ಜೆಕ್ಟ್ಗೆ ಕೆಲಸವನ್ನು ಸೇರಿಸಬೇಕಾಗುತ್ತೆ. ಅದಕ್ಕೆ ಇದು ಒಂದು ವಿಭಕ್ತಿ ಪ್ರತ್ಯಯ ಕನ್ನಡದಲ್ಲಿ ಕೆಲಸವನ್ನು ಆಬ್ಜೆಕ್ಟ್ ಅಂತ ಇಂಗ್ಲೀಷ್ ಇದ್ದರೆ ಅದನ್ನ ಕನ್ನಡಕ್ಕೆ ಬರಬೇಕಂದ್ರೆ ಒಂದು ಇಲ್ಲ ಗೆ ಸೇರಿಸಬೇಕಾಗುತ್ತೆ ಕೆಲಸವನ್ನು. ಇಲ್ಲಿ ಕೊನೆ ಬಂದಿದೆ ಆಬ್ಜೆಕ್ಟ್ ಅಂತ ಬರೋದು ವಾಕ್ಯದ ಕೊನೆ ಬರೀ ಇನ್ನೇ ಫೋರ್ಟ್ನೈಟ್ ಅಂತ ಇದೆ. ಇದೊಂದು ಪ್ರಿಪೋಷನ್, ಪ್ರಿಪೋಷನ್ ಇದ್ದರೆ ಪ್ರಿಪೋಷನ್ ವಾಕ್ಯದ ಕೊನೆಯಿಂದಲೇ ಮಾಡ್ಬೇಕಂದ್ರೆ ಫಸ್ಟ್ ಆಬ್ಜೆಕ್ಟ್ ಬಂದಮೇಲೆ ವಾಕ್ಯದ ಕೊನೆ ಸಬ್ಜೆಕ್ಟ್ ಇರಲಿ ಪ್ರಿಪೋಷನ್ ಇರಲಿ ವಾಕ್ಯದ ಕೊನೆಯಿಂದಲೇ ಮಾಡ್ಕೊಳತ್ತೆ. ಈ ವಾಕ್ಯದ ಕೊನೆಯಲ್ಲಿ ಫಸ್ಟ್ ಏನಿದೆಯಪ್ಪ ಅಂದರೆ ಫೋರ್ಟ್ನೈಟ್ ಅಂದರೆ 15 ದಿನ ಅಂತ ಹೇಳ್ತೀವಿ ಕನ್ನಡದ. 15 ದಿನಗಳಿಗೆ ಒಮ್ಮೆ ಅಂತ ಹೇಳ್ತೀವಲ್ವ, 15 ದಿನಗಳಿಗೆ ಅದೇ ರೀತಿ ಫೋರ್ಟ್ನೈಟ್ ಅಂದರೆ 15 ದಿನ ಅಂತ ಹೇಳ್ತೀವಿ. 15 ದಿನಕ್ಕೆ ಫೋರ್ಟ್ನೈಟ್ ಅಂತ ಹೇಳ್ತಾರೆ. 15 ದಿನದಲ್ಲಿ ಇನ್ನೇ ಫೋರ್ಟ್ನೈಟ್ 15 ದಿನದಲ್ಲಿ 15 ದಿನದಲ್ಲಿ ಅವನಿಂದ ಬೈ ಮುಂದೆ ಅವನಿಂದ ಮುಗಿಸಲಾಗುವುದು. ಅವನಿಂದ ಮುಗಿಸಲಾಗುವುದು. ನೆಕ್ಸ್ಟು ಈ ವಾಕ್ಯವನ್ನು ಈ ಪ್ಯಾಸಿವ್ ಸಿಂಪಲ್ ಫ್ಯೂಚರ್ ಟೆನ್ಸು ಪ್ಯಾಸಿವ್ ವಾಯ್ಸಲ್ಲಿ ಇರೋದನ್ನು ಪ್ಯಾಸಿವ್ ವಾಯ್ಸಲ್ಲಿ ಇರೋದನ್ನು ಆಕ್ಟಿವ್ ವಾಯ್ಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಆಕ್ಟಿವ್ ವಾಯ್ಸ್ ಸಿಂಪಲ್ ಫ್ಯೂಚರ್ ಟೆನ್ಸ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಸಿಂಪಲ್ ಫ್ಯೂಚರ್ ಟೆನ್ಸು ಆಕ್ಟಿವ್ ವಾಯ್ಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಇದು ಫಸ್ಟ್ ನಿಯಮ ಬರ್ಕೊಂಬಾಗುತ್ತೆ. ಸಬ್ಜೆಕ್ಟು ವಿಲ್ಲು V1 ಸಬ್ಜೆಕ್ಟು ವಿಲ್ಲು V1 ಆಬ್ಜೆಕ್ಟು. ಸಬ್ಜೆಕ್ಟ್ ಬಂದಿಲ್ಲಿ ಇಮ್ ಅಂತ ಇದೆ. ಇಮ್ ಅನ್ನೋದನ್ನ ಈ ಪ್ರನೊಂದು ರೂಪವನ್ನು ಪ್ಯಾಸಿವ್ ಬರೆದಾಗ ಇಮ್ ಅಂತ ಬರುತ್ತೆ. ಇಮ್ ಅಂತ ಬರ್ತಿರ್ತೀವಿ. ಇಲ್ಲಿ ಇಮ್ ಅನ್ನೋದು ಇಲ್ಲಿ ಸ್ಟಾರ್ಟಿಂಗ್ ಬರೆದಾಗ ಅಂತ ಆಗುತ್ತೆ. ಯಾವಾಗಲೂ ಈಯನ್ನು ಸ್ಟಾರ್ಟಿಂಗ್ ಬರೀಬೇಕಾದ್ರೆ ಅಂತ ಬರೀಬೇಕಾಗುತ್ತೆ. ಅಂದರೆ ಈ ರೀತಿ ಪ್ರನೊಂದನ್ನ ಸ್ಟಾರ್ಟಿಂಗ್ ವಾಕ್ಯದಲ್ಲಿ ಬಳಸಿದ್ರೆ ಅಂತಲೇ ಬರಬೇಕಾಗುತ್ತೆ. ಯಾವುದೇ ಟೆನ್ಸ್ ಇರಲಿ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಇರಲಿ. ಪ್ಯಾಸಿವ್ ವಾಯ್ಸಲ್ಲಿ ಸಬ್ಜೆಕ್ಟಾಗಿ ಪ್ರನೊಂದನ್ನ ಬಳಸಿದಾಗ ಸಬ್ಜೆಕ್ಟಾಗಿ ಬಳಸಿದಾಗ ಇಮ್ ಬಳಸ್ತೇವೆ. ಆಬ್ಜೆಕ್ಟಲ್ಲೂ ಸಹ ನಾವು ಸ್ಟಾರ್ಟಿಂಗಲ್ಲಿ ಬರೆದಾಗ ಅಂತ ಬಳಸಬೇಕಾಗುತ್ತೆ. ಆಕ್ಟಿವ್ ವಾಯ್ಸಲ್ಲೂ ಅಷ್ಟೇ ಸಬ್ಜೆಕ್ಟಾಗಿ ಬರೆದಾಗ ಅಂತ ಬಳಸಬೇಕಾಗುತ್ತೆ. ಈ ವಿಲ್ ಬಿ ಅಲ್ಲ ಈ ವಿಲ್ V1 ಇದ್ರ V1 ಏನಾಗುತ್ತೆ ಫಿನಿಶ್ ಅಂತ ಇದೆಯಲ್ವ, ಫಿನಿಶ್ನ V1 ಫಿನಿಶ್ ಅಂತ ಆಗುತ್ತೆ. ಈ ವಿಲ್ ಫಿನಿಶ್ ದಿ ವರ್ಕ್ he will finish the work in a fortnight. He will finish the work in a fortnight ಅಂತ ಆಗುತ್ತೆ. ಅವನು 15 ದಿನದಲ್ಲಿ ಕೆಲಸವನ್ನು ಅವನು 15 ದಿನದಲ್ಲಿ ಕೆಲಸವನ್ನು ಮುಗಿಸುವನು. ನೋಡಿ ಈಗ ಇಲ್ಲಿ ಈ ವಾಕ್ಯ ನೋಡಿ, ಈಗ ಅಕಸ್ಮಾತ್ ಏನೋ ಇಲ್ಲಿ ಇಮ್ ಅನ್ನೋದನ್ನು ಬಿಟ್ಟು ಹೇಳಿದರೆ ಏನಾಗುತ್ತಂತಂದರೆ ಕೆಲಸವನ್ನು 15 ದಿನದಲ್ಲಿ ಮುಗಿಸಲಾಗುವುದು ಅಂದರೆ ಇದು ಪ್ಯಾಸಿವ್ ವಾಯ್ಸ್ ಇದೆ. ವಿತೌಟ್ ಸಬ್ಜೆಕ್ಟ್ ಬರಿಬೋದಾಯ್ತು ನಾವು. ವಿತೌಟ್ ಸಬ್ಜೆಕ್ಟು ಈ ವಾಕ್ಯನ ಬರಿಬೋದಾಯ್ತು. ವಿತೌಟ್ ಸಬ್ಜೆಕ್ಟು ಈ ವಾಕ್ಯನ ಬರಿಬೋದಾಯ್ತು ಅಂದರೆ ಅವನಿಂದ ಮುಗಿಸಲಾಗುವುದು ಅಂತ ಬರೆಯೋದು. ಅವನು ಕೆಲಸವನ್ನು 15 ದಿನದಲ್ಲಿ ಮುಗಿಸಲಾಗುವುದು ಅಂತ ಆಗುತ್ತೆ. ಅಂದರೆ ಅವನಿಂದ ಬಿಟ್ಟಿದ್ರೆ ಈ ವಾಕ್ಯವನ್ನು ಮೀನಿಂಗ್ ಬರೋದು. ಈ ರೀತಿ ವಾಕ್ಯಗಳನ್ನು ಬರೆಯೋಕ್ಕೋಸ್ಕರ ನಾವು ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸ್ಗಳನ್ನು ಮಾಡ್ತೀವಿ. ಇವತ್ತಿನ ಕ್ಲಾಸ್ ಇಷ್ಟು. ಇದೇ ರೀತಿಯಾಗಿ ಇನ್ನೂ ಕೆಲವೆಲ್ಲ ಆಕ್ಟಿವ್ ವಾಯ್ಸಿಂದ ಪ್ಯಾಸೇಜ್ ಮಾಡಬೇಕಂತ ಸೆಂಟೆನ್ಸ್ ಇದೆ. ಆ ವಾಕ್ಯಗಳನ್ನು ಮುಂದಿನ ಕ್ಲಾಸಲ್ಲಿ ಆಕ್ಟಿವ್ ವಾಯ್ಸ್ ಪ್ಯಾಸೇಜಿಂದ ಮುಂದುವರಿಸ್ತೀನಿ. ಆದಷ್ಟು ಈ ಕಾಲದ ಮತ್ತು ಹಿಂದೆ ಮಾಡಿರ್ತಕ್ಕಂಥ ಆಕ್ಟಿವ್ ವಾಯ್ಸ್ ಪ್ಯಾಸೇಜ್ ವಾಕ್ಯಗಳೇನಾದರೂ ನೋಡಿಲ್ಲ ಅಂತಂದರೆ ಅದನ್ನು ಪ್ಲೇ ಲಿಸ್ಟ್ ಮಾಡಿ ಈ ವಿಡಿಯೋದ ಕೆಳಗಡೆ ಲಿಂಕಲ್ಲಿ ಹಾಕಿರ್ತೀನಿ. ನೋಡ್ಕೊಂಬನ್ನಿ. ಇವತ್ತು ಮಾಡಿದ ಕ್ಲಾಸ್ ನಿಮಗೆ ನೀಟಾಗಿ ಅರ್ಥವಾಗುತ್ತೆ. ನೋಡಿಲ್ಲರೂ ಆ ವಿಡಿಯೋನ ನೋಡ್ಕೊಂಬನ್ನಿ. ಥ್ಯಾಂಕ್ ಯು.